ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಈ ವ್ಯಕ್ತಿ ನಿಮ್ಮ ಲೈಫ್ನ ಯಾರೇ ಆಗಿರ್ಬೋದು. ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು. ಆ ವ್ಯಕ್ತಿಯ ಹೆಸರನ್ನು ನೀವು ಕಣ್ಣು ಮುಚ್ಕೊಂಡು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಡೀಪ್ ಬ್ರೀತ್ ತಗೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅದೇ ರೀತಿ ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ವ್ಯಕ್ತಿ ನಿಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂದರೆ, ನೀವು ತುಂಬ ಪವರ್ಫುಲ್ ಅಂತ ಅಂದ್ಕೊಳ್ತಿದ್ದಾರೆ, ವೆರಿ ಕಾನ್ಫಿಡೆಂಟ್ ಪರ್ಸನ್ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಇವರ ಮನಸ್ಸಿನಲ್ಲಿ ನೀವು ತುಂಬ ಬೋಲ್ಡ್, ತುಂಬ ಕರೇಜಿಯಸ್, ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಇದೆ, ಇಂಡಿಪೆಂಡೆಂಟ್, ಈ ರೀತಿ ಇವರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಯಾವುದಕ್ಕೂ ಹೆದರೋದಿಲ್ಲ, ನೀವು ಏನೇ ಹೇಳೋದಾದರೂ ಧೈರ್ಯವಾಗಿ ಹೇಳ್ತೀರಾ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅವರಿಗೆ ತುಂಬ ಹೈ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಸ್ಟ್ರಾಂಗ್ ಎನರ್ಜಿ ಕೊಡ್ತಾ ಇದೆ. ಇನ್ನು ಅವರಿಗೆ ನೀವು ಫಿಸಿಕಲಿ ತುಂಬ, ಎಮೋಷ್ನಲಿ ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲುಕ್ಸ್, ನಿಮ್ಮ ಸ್ಮೈಲ್, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇವೆಲ್ಲ ಅವರಿಗೆ ತುಂಬ ಇಷ್ಟ. ಅವ್ರು ನಿಮ್ಮ ಬಗ್ಗೆ ಅಂದ್ಕೊಳ್ತಾರೆ, ದಿಸ್ ಪರ್ಸನ್ ಈಸ್ ನ್ಯಾಚುರಲಿ ಬ್ಯೂಟಿಫುಲ್ ಆ್ಯಂಡ್ ಆಲ್ಸೋ ವೆರಿ ಕ್ಲಾಸಿ. ಬಟ್ ಕೇವಲ ಔಟರ್ ಬ್ಯೂಟಿ ಅಂತ ಮಾತ್ರ ಅಂದ್ಕೋಬೇಡಿ, ನಿಮ್ಮ ಇನ್ನರ್ ಕಾನ್ಫಿಡೆನ್ಸ್ ಅವರಿಗೆ ಇನ್ನೂ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಕೇರಿಂಗ್, ನರ್ಚರಿಂಗ್ ಈ ನೇಚರ್ ಅವರಿಗೆ ತುಂಬ ಇಷ್ಟ. ನೀವು ಒಬ್ಬ ವ್ಯಕ್ತಿಯನ್ನು ತುಂಬ ಕೇರ್ ಮಾಡ್ತೀರಾ, ಆಲ್ಮೋಸ್ಟ್ ಒಂದು ಮದರ್ ಲೈಕ್ ಎನರ್ಜಿ ನಿಮ್ಮಲ್ಲಿದೆ ಅಂತ ಅಂದ್ಕೊಳ್ತಾರೆ. ಅಂದರೆ ನೀವು ಈ ವ್ಯಕ್ತಿಗೆ ಆ ಪ್ರೀತಿಯನ್ನು ಕೊಟ್ಟಿರಬಹುದು. ಈಗ ಸಿಚುವೇಶನ್ ಯಾವುದೇ ರೀತಿ ನಿಮ್ಮ ನಡುವೆ ಇರಬಹುದು, ನೋ ಕಾಂಟ್ಯಾಕ್ಟ್ ಇರಬಹುದು, ಏನೇ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಬಟ್ ಈ ವ್ಯಕ್ತಿಗೆ ಒಂದು ಜೆನ್ಯೂನ್ ಪ್ರೀತಿಯನ್ನು ಕೊಟ್ಟಿದ್ದೀರಾ, ನಿಮ್ಮ ಮನಸ್ಸಿನಿಂದ ಪ್ರೀತಿ ತೋರಿಸಿದ್ದೀರಾ ನೀವು, ಅದನ್ನು ಇವರು ಫೀಲ್ ಮಾಡ್ಕೊಳ್ತಿದ್ದಾರೆ. ನೀವು ಇವರನ್ನು ಪ್ರೊಟೆಕ್ಟ್ ಮಾಡ್ತೀರಾ, ನೀವು ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ನೀವು ಅವರನ್ನು ಜಡ್ಜ್ ಮಾಡೋದಿಲ್ಲ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ಕೊಟ್ಟ ಲವ್, ಕೇರ್, ಸಪೋರ್ಟ್ ಅದು ಅವರ ಹೃದಯದಲ್ಲಿ ಇನ್ನೂ ಅದೇ ರೀತಿ ಇದೆ, ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿಗೆ ಗೊತ್ತಿದೆ ನೀವು ಟೈಮ್ ಪಾಸ್ ರಿಲೇಷನ್ಶಿಪ್ ಬಯಸೋದಿಲ್ಲ, ನೀವು ಕ್ಲಾರಿಟಿಯನ್ನು ಬಯಸ್ತೀರಾ, ಹಾನೆಸ್ಟಿಯನ್ನು ಬಯಸ್ತೀರಾ, ಕಮಿಟ್ಮೆಂಟನ್ನು ಬಯಸ್ತೀರಾ, ಓಪನ್ ಕಮ್ಯುನಿಕೇಷನ್ ಇರಬೇಕು ಅಂತ ಅಂದ್ಕೊಳ್ತೀರಾ. ನಿಮಗೆ ಮುಚ್ಚಿಡೋದು ಅದೆಲ್ಲ ಇಷ್ಟ ಆಗೋದಿಲ್ಲ. ನಿಮ್ಮ ಫೀಲಿಂಗ್ಸ್ ಏನಿದೆ ನೀವು ಶೇರ್ ಮಾಡ್ಕೊಳ್ತೀರಾ, ಅದೇ ರೀತಿ ಆ ವ್ಯಕ್ತಿಯ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ. ಹಾಗಾಗಿ ಅದರ ಕಾರಣದಿಂದ ಇವರು ಸ್ವಲ್ಪ ಬ್ಯಾಕ್ ಆಗ್ತಾರೆ. ಯಾಕೆಂದರೆ ಅವರಿಗೆ ರಿಲೇಷನ್ಶಿಪ್ ಅಂದರೆ ರೆಸ್ಪಾನ್ಸಿಬಿಲಿಟಿ ಅಂತ ಗೊತ್ತಿದೆ. ಹಾಗಾಗಿ ಆ್ಯಕ್ಷನ್ ತಗೊಳ್ಳುವ ಸಮಯದಲ್ಲಿ ಈ ವ್ಯಕ್ತಿ ಸ್ವಲ್ಪ ಬ್ಯಾಕ್ ಆಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ಲವ್ ಇದೆ, ಬಟ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ರೀಸನ್ ಏನು ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಪ್ರೆಷರ್, ಫಿಯರ್ ಆಫ್ ಕಮಿಟ್ಮೆಂಟ್. ಅವ್ರು ಅಂದ್ಕೊಳ್ತಾರೆ, ಕ್ಯಾನ್ ಐ ರಿಯಲಿ ಹ್ಯಾಂಡಲ್ ದಿಸ್, ಕ್ಯಾನ್ ಐ ಗಿವ್ ವಾಟ್ ದಿಸ್ ಪರ್ಸನ್ ಡಿಸರ್ವ್ಸ್. ಅಂದರೆ ನೀವು ಡಿಸರ್ವ್ ಮಾಡೋದನ್ನು ಇವ್ರಿಗೆ ಕೊಡೋದಕ್ಕೆ ಆಗುತ್ತಾ, ನೀವು ಕಮಿಟ್ಮೆಂಟ್ ಬಯಸ್ತಾ ಇದ್ದೀರಾ, ಅದನ್ನು ಇವ್ರಿಗೆ ಕೊಡೋದಕ್ಕಾಗುತ್ತಾ, ಆ ಸಿಚುವೇಷನ್ನಲ್ಲಿ ಇದ್ದಾರಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಇದೆ ಇವ್ರಿಗೆ, ಟಯರ್ಡ್ ಆಗ್ತಾ ಇದ್ದಾರೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಇಲ್ಲಿ ಸ್ಟ್ರಾಂಗ್ ಗಿಲ್ಟ್ ಎನರ್ಜಿ ಕಾಣಿಸ್ತಾ ಇದೆ. ಪಾಸ್ಟ್ನಲ್ಲಿ ಅವರು ಆ್ಯಕ್ಷನ್ ತಗೊಂಡಿಲ್ಲ, ಈ ರಿಲೇಷನ್ಶಿಪ್ಪಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡಿಲ್ಲ, ನಿಮ್ಮನ್ನು ದೂರ ಮಾಡಿದ್ದಾರೆ. ಈಗ ಗಿಲ್ಟ್, ರಿಗ್ರೆಟ್, ಎಮೋಷ್ನಲ್ ಪೇಯ್ನನ್ನು ಅನುಭವಿಸ್ತಾ ಇದ್ದಾರೆ. ಅವರೇ ಪಾಸ್ಟಲ್ಲಿ ಅವರು ನಿಮಗೆ ಎಷ್ಟು ಪೇಯ್ನ್ ಕೊಟ್ಟಿದ್ದಾರೋ, ನಿಮ್ಮನ್ನು ದೂರ ಕಳಿಸಿದಾರೋ, ಇದೆಲ್ಲದರಿಂದ ಈಗ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕಾಣಿಸ್ತಾ ಇದೆ.
ಅಥವಾ ಲೆಸ್ ಕಮ್ಯುನಿಕೇಷನ್ ಇರ್ಬೋದು, ಸೈಲೆನ್ಸ್ ಆಗಿರ್ಬೋದು. ಬಟ್ ಸೈಲೆನ್ಸ್ ಅಂದರೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ, ಆ್ಯಕ್ಚುಲಿ ಈ ಸಮಯದಲ್ಲಿ ಅವರು ನಿಮ್ಮನ್ನು ಇನ್ನೂ ಹೆಚ್ಚು ನೆನಪಿಸ್ಕೊಳ್ತಾ ಇದ್ದಾರೆ. ಅವರು ನಿಮ್ಮನ್ನು ಯಾವ ರೀತಿ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ನೋಡೋದಾದರೆ, ನಿಮ್ಮ ಮಾತು, ನಿಮ್ಮ ಕೇರ್, ನಿಮ್ಮ ಸಪೋರ್ಟ್, ನಿಮ್ಮ ಪ್ರೆಸೆನ್ಸ್. ನೋಬಡಿ ಲವ್ಡ್ ಮೀ ಲೈಕ್ ದಿಸ್ ಪರ್ಸನ್ ಡಿಡ್ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಒಂದು ಬೆಸ್ಟ್ ಪಾರ್ಟ್ನರ್, ಬೆಸ್ಟ್ ಫ್ರೆಂಡ್ ಎನರ್ಜಿ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ನೆನೆಸ್ಕೊಂಡು. ಬಟ್ ಆ್ಯಕ್ಷನ್ ತೊಗೊಳ್ಬೇಕಾದ್ರೆ ಇವರು ಬ್ಯಾಕ್ ಆಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಅವರ ಹೃದಯದ ನಿಜವಾದ ಫೀಲಿಂಗ್ಸ್ ಏನು ಅಂತ ನೋಡೋಣ. ಈ ವ್ಯಕ್ತಿಯ ಹೃದಯದಲ್ಲಿ ಲವ್ ಇದೆ ನಿಮ್ಮ ಬಗ್ಗೆ, ರೆಸ್ಪೆಕ್ಟ್ ಇದೆ, ಅಟ್ರಾಕ್ಷನ್ ಕಾಣಿಸ್ತಾ ಇದೆ. ಅವರು ನಿಮಗೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಕೊಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ದಿಸ್ ಟೈಮ್ ಐ ವಾಂಟ್ ಟು ಡೂ ಇಟ್ ರೈಟ್ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಾಸ್ಟ್ನಲ್ಲಿ ಕರೇಜ್ ಈ ವ್ಯಕ್ತಿಗೆ ಇಲ್ಲದೇ ಇರ್ಬೋದು, ಆ್ಯಕ್ಷನ್ ತಗೊಳ್ಳದೇ ಇರ್ಬೋದು. ಈಗ ಸ್ಲೋಲಿ ಚೇಂಜ್ ಆಗ್ತಾ ಇದ್ದಾರೆ. ಅವರು ಕರೇಜ್ ಬಿಲ್ಡ್ ಮಾಡ್ತಾ ಇದ್ದಾರೆ, ಆ್ಯಕ್ಷನ್ ತಗೊಳ್ಳೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬರುವ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಸ್ಟ್ರಾಂಗ್ ರಿಯೂನಿಯನ್ ಎನರ್ಜಿ ಕಾಣಿಸ್ತಾ ಇದೆ. ರಿಯೂನಿಯನ್ ಪಾಸಿಬಲ್ ಇದೆ. ಮೀಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ರಿಟರ್ನ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ಮೀಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಐ ವಾಂಟ್ ಟು ಸಿ ದೆಮ್ ಅಗೈನ್, ಐ ವಾಂಟ್ ಟು ಫಿಕ್ಸ್ ಥಿಂಗ್ಸ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿ ಏನಿದೆ ಅವರ ಮೇಲೆ ಪರಿಣಾಮ ಬೀರ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಇದ್ದರೆ ಅವರು ಹ್ಯಾಪಿಯಾಗಿರ್ತಾರೆ, ಪೀಸ್ಫುಲ್ ಫೀಲ್ ಮಾಡ್ತಾರೆ, ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಬೀಯಿಂಗ್ ಅರೌಂಡ್ ಯು ಫೀಲ್ಸ್ ಲೈಕ್ ಹೋಮ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಸೇಫ್ಟಿ, ಒಂದು ಪ್ರೊಟೆಕ್ಟಿವ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿದ್ದರೆ ಅವ್ರಿಗೆ ಹ್ಯಾಪಿನೆಸ್ ತಾನಾಗೆ ಬರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಲವ್ವಿಂದ ಆಗಿರ್ಬೋದು, ನಿಮ್ಮ ಕೇರಿಂದ ಆಗಿರ್ಬೋದು. ಅವರ ಎನರ್ಜಿ ಈಗ ಆ ರೀತಿ ಕಾಣ್ತಾ ಇದೆ. ಇನ್ನು ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ಐ ಮಿಸ್ ಯು ಅನ್ನೋ ಮೆಸೇಜ್ ಇದೆ. ಐ ರೆಸ್ಪೆಕ್ಟ್ ಯು, ಐ ಜಸ್ಟ್ ನೀಡೆಡ್ ಟೈಮ್ ಬಟ್ ಐ ವಾಂಟ್ ಟು ಕಮ್ ಬ್ಯಾಕ್ ಸ್ಟ್ರಾಂಗರ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಕಾಣ್ತಾ ಇದೆ. ಅವರು ಏನೇ ತಪ್ಪು ಮಾಡಿದರೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿ ಯಾವುದೋ ಒಂದು ವರ್ಡ್ಸ್ ನಿಮಗೆ ಹರ್ಟ್ ಆಗುವ ರೀತಿ ಹೇಳಿರಬಹುದು. ಅದರಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರ್ಬೋದು, ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿರ್ಬೋದು. ಅದೆಲ್ಲ ಇದ್ದರೂ ಕೂಡ ಈ ಪರ್ಸನ್ ಈಗ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿಯ ಕಡೆಯಿಂದ ಸಡನ್ ಕಾಲ್ ಅಥವಾ ಮೆಸೇಜ್ ಬರುವ ಎನರ್ಜಿ ತುಂಬ ಜಾಸ್ತಿ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಜನರಿಗೆ ಸಡನ್ನಾಗಿ ಕಾಲ್ ಅಥವಾ ಮೆಸೇಜ್ ಬರಬಹುದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಣ್ಣು ಮುಚ್ಚಿಕೊಂಡು ಡೀಪ್ ಬ್ರೀತ್ ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ನಿಮಗೆ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿಯ ಎನರ್ಜಿ ಮೊದಲಿಗೆ ಈಗ ತುಂಬ ಸಾಫ್ಟ್ ಆಗಿದೆ, ತುಂಬ ಎಮೋಷ್ನಲ್ ಆಗಿದೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ಡೀಪ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಜೆನ್ಯೂನ್ ಲವ್ ಇಟ್ಕೊಂಡಿದ್ದಾರೆ. ಇದು ಒಂದು ಅಟ್ರ್ಯಾಕ್ಷನ್ ಮಾತ್ರ ಅಲ್ಲ, ಇದು ಹಾರ್ಟ್ ಬೇಸ್ಡ್ ಲವ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅವರ ಹಾರ್ಟಿಂದ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಡ್ರೀಮಿಂಗ್ ಅಬೌಟ್ ಯು ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಜಸ್ಟ್ ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಡ್ರೀಮ್ ಕೂಡ ಕಾಣ್ತಾ ಇದ್ದಾರೆ. ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತನಾಡ್ತಿರುವ ಸೀನ್ ಇಮ್ಯಾಜಿನ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಜೊತೆ ಲೈಫ್ ಶೇರ್ ಮಾಡೋ ಕನಸು ಕಾಣ್ತಾರೆ. ಯು ಆರ್ ದೇರ್ ಡ್ರೀಮ್ ಲವ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಪ್ರಪೋಸಲ್ ಮತ್ತು ಗುಡ್ ನ್ಯೂಸ್ ಎನರ್ಜಿ ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಇಂಡಿಕೇಶನ್ ಇದೆ. ಅವರು ನಿಮ್ಮ ಬಗ್ಗೆ ಪ್ರಪೋಸಲ್ ನಿಮಗೆ ಕೊಡಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಗುಡ್ ನ್ಯೂಸ್ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಕೆಲವರಿಗೆ ಆಲ್ರೆಡಿ ಪ್ರಪೋಸಲ್ ಬಂದಿರ್ಬೋದು ಅಥವಾ ಸೂನ್ ಬರುತ್ತೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಅವ್ರು ಅಂದ್ಕೊಳ್ತಾರೆ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್, ಐ ಡೋಂಟ್ ವಾಂಟ್ ಟು ಹೈಡ್ ಎನಿಮೋರ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಕೆಲವರಿಗೆ ಇದು ನ್ಯೂ
ಪರ್ಸನ್ ಆಗಿರ್ಬೋದು ಇವರು. ಬಟ್ ಕೆಲವರಿಗೆ ಎಕ್ಸ್ ಪರ್ಸನ್ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನ್ಯೂ ಪರ್ಸನ್ ಆಗಿದ್ರೆ ಫ್ರೆಶ್ ಲವ್ ಡೆವಲಪ್ ಮಾಡ್ತಾ ಇದ್ದಾರೆ, ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಎಕ್ಸ್ ಪಾರ್ಟ್ನರ್ ಆಗಿದ್ರೆ ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಲೈಫ್ ವಿತೌಟ್ ಯು ಫೀಲ್ಸ್ ಎಂಟಿ ಅನ್ನೋ ಫೀಲಿಂಗ್ ಇದೆ. ಇನ್ನು ಇಲ್ಲಿ ಮ್ಯೂಚುವಲ್ ಲವ್ ಎನರ್ಜಿ ಕಾಣಿಸ್ತಾ ಇದೆ. ನೀವು ಕೂಡ ಅವರನ್ನು ಇಷ್ಟಪಡ್ತಾ ಇದ್ದೀರಾ, ನೀವು ಕೂಡ ಅವರನ್ನು ಲೈಕ್ ಮಾಡ್ತಾ ಇದ್ದೀರಾ, ಅವರು ಕೂಡ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಇದು ಮ್ಯೂಚುವಲ್ ಲವ್ ಕನೆಕ್ಷನ್, ಸೇಮ್ ಲವ್ ಕಾಣ್ತಾ ಇದೆ. ಈ ವ್ಯಕ್ತಿಯ ಹೃದಯದಲ್ಲಿ ನಿಮ್ಮ ಬಗ್ಗೆ ಡೀಪ್ ಲವ್ ಇದೆ, ಲಾಯಲ್ಟಿ ಇದೆ, ರೆಸ್ಪೆಕ್ಟ್ ಇದೆ. ಅವರು ನಿಮ್ಮ ಬಗ್ಗೆ ಅವರ ಹೃದಯದಿಂದ ಕನೆಕ್ಟೆಡ್ ಆಗಿದ್ದಾರೆ, ಕಮಿಟೆಡ್ ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಇಲ್ಲಿ ಕನ್ಫ್ಯೂಷನ್ ಮತ್ತು ಸಪ್ರೇಷನ್ ಎನರ್ಜಿ ಕೂಡ ಇದೆ. ಮೈಂಡ್ ಲೆವೆಲ್ನಲ್ಲಿ ಕನ್ಫ್ಯೂಷನ್ ಇದೆ ಈ ವ್ಯಕ್ತಿಗೆ, ಫೀಲಿಂಗ್ಸ್ ಸಪ್ರೆಸ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿದೆ, ಡಿಸ್ಟೆನ್ಸ್ ಬಂದಿದೆ. ಇಲ್ಲಿ ಕೆಲವರಿಗೆ ಕ್ಯಾಸ್ಟ್ ಡಿಫ್ರೆನ್ಸ್ ಇರಬಹುದು, ಫ್ಯಾಮಿಲಿ ಡಿಫ್ರೆನ್ಸ್ ಇರಬಹುದು, ಸ್ಟೇಟಸ್ ಡಿಫ್ರೆನ್ಸ್ ಇರಬಹುದು. ಇದೆಲ್ಲ ರೀಸನ್ನಿಂದ ಕೂಡ ನೀವಿಬ್ಬರು ದೂರ ಆಗಿರಬಹುದು. ಈ ವ್ಯಕ್ತಿ ನಿಮ್ಮನ್ನು ಜಸ್ಟ್ ಲವರ್ ಅಂತ ಮಾತ್ರ ಅಲ್ಲ, ಮೆಂಟರ್, ಗೈಡ್, ಲೈಫ್ ಟೀಚರ್ ಅನ್ನೋ ರೀತಿ ಕೂಡ ಕೆಲವರು ನೋಡ್ತಾ ಇದ್ದಾರೆ. ಅಂದರೆ ಅದು ಯಾವುದೇ ವಿಷಯ ಆಗಿರ್ಬೋದು, ನೀವು ಇವ್ರಿಗೆ ಟೀಚ್ ಮಾಡ್ತೀರಾ, ಯಾವುದೇ ಒಂದು ವಿಷಯವನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ನೀವು ತುಂಬ ನಂಬುವಂಥ ವ್ಯಕ್ತಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಲಾಯಲ್ ಪಾರ್ಟ್ನರ್, ಸ್ಟ್ರಾಂಗ್ ವ್ಯಕ್ತಿ ಅಂತ ಕಾಣಿಸ್ತೀರಾ. ಅಂದರೆ ಐ ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್ ವಿತ್ ಮೈ ಲೈಫ್ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಮ್ಯಾನಿಫೆಸ್ಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ವಿಜುವಲೈಸ್ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಲೈಫ್ ಇದ್ದರೆ ಎವ್ರಿಥಿಂಗ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಫೀಲ್ ಇವರಿಗೆ ಕಾಡ್ತಾ ಇದೆ. ಕೆಲವರಿಗೆ ಸ್ಟ್ರಾಂಗ್ ಸ್ಪಿರಿಚುವಲ್ ಎನರ್ಜಿ ಕಾಣಿಸ್ತಾ ಇದೆ. ಇವರು ಸೋಲ್ಮೇಟ್ ಕನೆಕ್ಷನ್ನಲ್ಲಿದ್ದಾರೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ದೇವರು ಇವರಿಗಾಗಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಈ ಕನೆಕ್ಷನನ್ನು ತುಂಬ ಸೀರಿಯಸ್ಲಿ ತಗೊಳ್ತಿದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಅವರಿಗೆ ನೀವು ಪ್ಯೂರ್ ಸೋಲ್, ಕೈಂಡ್ ಹಾರ್ಟ್, ಕ್ಲೀನ್ ಇಂಟೆನ್ಷನ್ ಇರುವ ವ್ಯಕ್ತಿ ಆ ರೀತಿ ಕಾಣಿಸ್ತೀರಾ. ನಿಮ್ಮನ್ನು ಇವರು ಟೂ ಗುಡ್, ಟೂ ಪ್ಯೂರ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರ ಲೈಫ್ನಲ್ಲಿ ಈ ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಪರ್ಸನ್ ಆಗಿರ್ಬೋದು, ಅಥವಾ ನಿಮ್ಮ ರಿಲಿಜಿಯನ್ ಡಿಫ್ರೆನ್ಸ್ ಇರಬಹುದು. ಬಟ್ ಸ್ಟಿಲ್ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಲವ್ ಅನ್ನೋದು ಇದೆ, ಕನೆಕ್ಷನ್ ಅನ್ನೋದು ಇದೆ. ಸಡನ್ ಕಮ್ಯುನಿಕೇಷನ್ ಎನರ್ಜಿ ಕಾಣಿಸ್ತಾ ಇದೆ. ಸಡನ್ ಮೆಸೇಜ್ ಬರಬಹುದು, ಸಡನ್ ಕಾಲ್ ಬರ್ಬೋದು, ಸಡನ್ ಮೀಟ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ, ಕಮಿಟ್ಮೆಂಟ್ ಬಗ್ಗೆ, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆ, ಮ್ಯಾರೇಜ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ರಿಯೂನಿಯನ್ ಎನರ್ಜಿ ಸ್ಟ್ರಾಂಗ್ ಆಗಿದೆ, ಮತ್ತು ಕನೆಕ್ಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ತುಂಬ ಜನರ ಲೈಫ್ನಲ್ಲಿ ಕಾಣ್ತಾ ಇದೆ. ಅವರು ನಿಮ್ಮನ್ನು ಲೈಫ್ ಪಾರ್ಟ್ನರ್ ಆಗಿ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಇವರ ಫಾಸ್ಟ್ ಡಿಸಿಷನ್ ಎನರ್ಜಿ, ಅವರು ಒಂದು ಡಿಸಿಷನ್ ಬೇಗ ತಗೊಳ್ತಾರೆ, ಆ್ಯಕ್ಷನ್ ಬೇಗ ತಗೊಳ್ತಾರೆ, ಫಾಸ್ಟಾಗಿ ತಗೊಳ್ತಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇನಫ್ ಥಿಂಕಿಂಗ್, ನೌ ಐ ವಿಲ್ ಆ್ಯಕ್ಟ್ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅನ್ಮ್ಯಾರಿಡ್ ಆಗಿದ್ದರೆ, ಸಿಂಗಲ್ ಆಗಿದ್ದರೆ ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಪ್ರಪೋಸಲ್ ಬರುವ ಎನರ್ಜಿ ಕಾಣಿಸ್ತಾ ಇದೆ. ಮ್ಯಾರೇಜ್ ಬಗ್ಗೆ ಮಾತುಕತೆ ನಡೆಯುವ ಆ ರೀತಿ ಕಾಣಿಸ್ತಾ ಇದೆ. ಗುಡ್ ನ್ಯೂಸ್ ಅನ್ನೋದು ನಿಮ್ಮ ಕಡೆಗೆ ಬರ್ತಾ ಇದೆ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅವರು ಅವರ ಹಾರ್ಟ್ನಲ್ಲಿ ಫೈನಲ್ ಆಗಿ ನಿಮಗೆ ಯಾವ ಲವ್ ಮೆಸೇಜ್ ಇದೆ ಅಂತ ನೋಡೋಣ. ಇವ್ರು ಅಂದ್ಕೊಳ್ತಿದ್ದಾರೆ, ಯು ಆರ್ ಮೈ ಡ್ರೀಮ್, ಯು ಆರ್ ಮೈ ಹ್ಯಾಪಿನೆಸ್, ಐ ಟ್ರಸ್ಟ್ ಯು, ಐ ವಾಂಟ್ ಯು, ಐ ಆಮ್ ಕಮಿಂಗ್ ಟುವರ್ಡ್ಸ್ ಯು ಅನ್ನೋ ಎನರ್ಜಿಯನ್ನು ಮೆಸೇಜ್ ಮೂಲಕ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.